ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಹಾಡಿದ್ದದು. ಸಡನ್ ಆಗಿ ನಾನು ನಿದ್ದೆ ಮಾಡಿದ್ದೆ. ಆನ್ಲೈನ್ ವಿಡಿಯೋ ಕಾಲ್ ಅಲ್ಲಿ ಸುದೀಪ್ ಸರ್ ಇದ್ರು. ಸೊ ಮಾದಕ ತರ ಇನ್ನೇನಿದೆ ಓ ಕೈ ಕಾಲು ನಿಲ್ಲಲ್ಲ ಹಾಡುಗಳು ಇರುತ್ತಲ್ಲ, ಲೈಕ್ ಆಲ್ಬಮ್ ಸಾಂಗ್ಸ್. ಅದು ಸುಮಾರು 16 ಭಾಷೆಗಳಲ್ಲಿ ಹಾಡಿದೀನಿ ನಾನು. ಇಂದಾನೆ ಕಾಲ್ ಬರೋದು ಹೆಚ್ಚಾಗಿ, ಬಿಕಾಸ್ ಅವರೇ ಡಿಸೈಡ್ ಮಾಡ್ತಾರೆ ಈ ಹಾಡಿಗೆ ಯಾರು ವಾಯ್ಸ್ ಸೂಟ್ ಆಗುತ್ತೆ. ಫುಲ್ ತೆಲುಗು ಕಾನ್ಸರ್ಟ್. ಅಂಡ್ ಅವ್ರಿಗೆ ವಿಜಯ್ ಪ್ರಕಾಶ್ ಅವರು ತುಂಬಾ ಚೆನ್ನಾಗ್ ಗೊತ್ತು. ಬಟ್ ನಾನ್ ತೆಲುಗಿನಲ್ಲಿ ಅಷ್ಟು ಏನು ಸ್ಟೇಜ್ ಸಿಂಗರ್ಸ್, ಪ್ಲೇಬ್ಯಾಕ್ ಸಿಂಗರ್ಸ್ ಆಗಲ್ಲ. ಆ ಸಾಂಗ್ ರೆಕಾರ್ಡ್ ಮಾಡುವಾಗ ನಿಮ್ಗೆ ಏನೇನು ಇಮೋಷನಲಿ ಕನೆಕ್ಟ್ ಆಯ್ತು? ನಿಮ್ಮ ಪರ್ಸನಲ್ ಲೈಫ್ ಏನೇನು ಕನೆಕ್ಟ್ ಆಯ್ತು? ಆಕ್ಚುಲಿ ಹೇಳ್ಬೇಕಂದ್ರೆ ಹಾಡ್ಬೇಕಾದ್ರೆ ಲೈಕ್ ಎನಿ ಅದರ್ ಸಾಂಗ್ ಆ ಹಾಡನ್ನು ಹಾಡ್ದೆ. ಬರೀ ಒಂದ್ 20 ನಿಮಿಷದಲ್ಲಿ ರೆಕಾರ್ಡಿಂಗ್ ಕೂಡ ಮುಗೀತ ಹಾಡು. ಅದಾದ್ಮೇಲೆ ರಿಲೀಸ್ ಮುಂಚೆ ಒಂದು 2 ದಿನ ಹಿಂದೆ ಅರ್ಜುನ್ ಜನ್ಯ ಸರ್ ನನಗೆ ಆ ಹಾಡು ಕಳ್ಸಿದ್ರು. ಮೇಡಮ್, ಈ ಹಾಡು 2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ, ನೋಡಿ ಕೇಳಿ ಅಂತ. ಸೊ ದಾವಣಗೆರೆಯಲ್ಲಿ ಇದ್ವಿ ನಾವು ಅವತ್ತು, ಹೆಬ್ಬುಲಿದು ಆಡಿಯೋ ರಿಲೀಸ್ ಫಂಕ್ಷನ್. ಸೊ ಸ್ಟೇಜ್ ಮೇಲೆ ಸೌಂಡ್ ಚೆಕ್ ಆಗ್ತಾ ಇತ್ತು. ನಾನು ಇಯರ್ಫೋನ್ ಹಾಕೊಂಡು ಈ ಹಾಡ್ ಕೇಳ್ತಾ ಇದ್ದೆ. ನನಗೆ ಗೊತ್ತಿಲ್ದಿರುವಾಗಿ ಕಣ್ಣಲ್ಲಿ ನೀರು, ಯಾಕೆ ಅಂತಾನೆ ಗೊತ್ತಿಲ್ಲ. ಅಂಡ್ ಏನೋ ತುಂಬಾನೇ ಅವತ್ತು ಟಚ್ ಆಯ್ತು. ಇಲ್ಲಾಂದ್ರೆ ನಾನು ನನ್ನ ಹಾಡುಗಳನ್ನ ಅಷ್ಟು ಕೇಳೋದೇ ಇಲ್ಲ. ರೆಕಾರ್ಡಿಂಗ್ ಆದ್ಮೇಲೆ ಒಂದ್ಸಲ ಕೇಳ್ತೀನಿ, ಆಮೇಲೆ ಜಾಸ್ತಿ ಕೇಳಲ್ಲ. ಬಟ್ ಆ ಹಾಡು ಅವತ್ತು ನನಗೆ ಬಹಳಷ್ಟು ರೀಚ್ ಆಯ್ತು. ಅಂಡ್ ದೆನ್ ಇಮಿಡಿಯೇಟ್ಲಿ ನಾನು ನಾಗೇಂದ್ರ ಪ್ರಸಾದ್ ಸರ್ ಕಾಲ್ ಮಾಡಿ ಹೇಳ್ದೆ, ಎಷ್ಟು ಚೆನ್ನಾಗ್ ಬರ್ದಿದೀರಾ ನೀವು ಲಿರಿಕ್ಸ್ ಅಂತ. ಈ ಹಾಡು ಆಡ್ಲೇಬೇಕು, ನೀವು ಮಿಸ್ ಮಾಡಂಗಿಲ್ಲ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರು ಮೀಸೆಕಾರ, ಮನಸ್ಸೆ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ, ಅಪ್ಪ ಐ ಲವ್ ಯು. ಮತ್ತೆ ಕೋಟಿಗೊಬ್ಬದಲ್ಲಿ ಒಂದು ಡಿಫರೆಂಟ್ ಸಾಂಗ್ ಹೇಳ್ತೀರಾ ನೀವು, ಪಟಾಕಿ ಪೋರಿಯೋ ಅಂತ. ಕೋಟಿಗೊಬ್ಬ 3 ಸ್ವಲ್ಪ ಡಿಫರೆಂಟ್ ಆಗಿದೆ, ಒಂದು ಕಮರ್ಷಿಯಲ್. ಹೌದು. ಆ ಹಾಡು ಸಾಂಗ್ ಹೆಂಗೆ ಅಪ್ರೋಚ್ ಮಾಡಿದ್ರು, ಹೆಂಗ್ ನಡೀತು? ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಹಾಡಿದ್ದದು. ಸಡನ್ ಆಗಿ ನಾನು ನಿದ್ದೆ ಮಾಡಿದ್ದೆ, ಕಾಲ್ ಬಂತು, ಮೇಡಮ್ ಅರ್ಜೆಂಟ್. ಯಾರು ಕಾಲ್ ಮಾಡಿ? ಎಜೆ ಸರ್, ಅರ್ಜುನ್ ಜನ್ಯ ಸರ್. ತುಂಬಾನೇ ಅರ್ಜೆಂಟ್, ನಾಳೆ ಶೂಟ್ ಇದೆ ಅಂತಾನು ಏನೋ, ಇವಾಗ್ಲೇ ನೀವು ಬಂದ್ ಹಾಡಕ್ ಆಗತ್ತಾ ಅಂತ. ಸೊ ನಾನು ನಮ್ಮ ಅಪ್ಪ ಹೋಗಿದ್ವಿ ಅವರ ಹೆಬ್ಬಾಳಲ್ಲಿರೋ ಸ್ಟುಡಿಯೋಗೆ. ಅಂಡ್ ಆನ್ಲೈನ್ ವಿಡಿಯೋ ಕಾಲ್ ಅಲ್ಲಿ ಸುದೀಪ್ ಸರ್ ಇದ್ರು. ಸೊ ಹಿ ಎಕ್ಸ್ಪ್ಲೇನ್ ಟು ಮೀ, ನನ್ಗೆ ಇದು ಐಟಮ್ ಸಾಂಗ್ ಅಂತ ಟ್ರೀಟ್ ಮಾಡ್ಬೇಡಿ, ವಾಯ್ಸ್ ಕ್ಯೂಟ್ ಆಗೇ ಇರ್ಬೇಕು, ಸ್ವೀಟ್ ಅಂಡ್ ಕ್ಯೂಟ್ ಗರ್ಲ್. ಅಂದ್ರೆ ಏನು ಈ ಮಾದಕ ತರ ಆತರ ಎಲ್ಲ ಏನು ಬೇಕಾಗಿಲ್ಲ ಇದ್ರಲ್ಲಿ. ಸಿಂಗ್ ಯೋರ್ ರೆಗ್ಯುಲರ್ ವೇ ಅಂತ ಹೇಳಿದ್ರು. ಸೊ ಅದೇ 1 o'clock in the midnight. ಸೂಪರ್ ಎಕ್ಸ್ಪೀರಿಯನ್ಸ್ ನಿಮಗೆ. ಎಷ್ಟು ಟೈಮ್ ತಗೊಳ್ರಿ ರೆಕಾರ್ಡಿಂಗ್ ಎಲ್ಲ? ಮೋಸ್ಟ್ಲಿ ಅದನ್ನು ಅರ್ಜುನ್ ಜನ್ಯ ಸರ್, ಹರಿ ಸರ್ ಇವ್ರದೆಲ್ಲ ಅವ್ರು ಜಾಸ್ತಿ ತಲೆ ತಿನ್ನಲ್ಲ. ದೇ ನೋ ವಾಟ್ ದೇ ವಾಂಟ್. ಸೊ ಅರ್ಧ ಮುಕ್ಕಾಲ್ ಗಂಟೆಲಿ ಮುಗಿಯುತ್ತೆ ಎಲ್ಲ ಹಾಡುಗಳು. ಅನ್ಲೆಸ್ ಏನು ತುಂಬಾನೇ ಏನಾದ್ರು ಚಾಲೆಂಜಿಂಗ್ ಆಗಿದ್ರೆ, ಸೋಲೋ ಹಾಡುಗಳಿದ್ರೆ, ಜಾಸ್ತಿ ಲಿರಿಕ್ ಪೋರ್ಷನ್ ಇದ್ರೆ 1.5 hours ಆಗ್ಬೋದು. ಇಲ್ಲಾಂದ್ರೆ ಅದು ಲೈನ್ ನೆನಪಿದೆ ಮೇಡಮ್ ಸುದೀಪ್ ಮೂವಿ? ಹಾ, ಸೊ ಮೇಲ್ ಲೈನ್ಸ್ ಜಾಸ್ತಿ ಇದೆ ಅದ್ರಲ್ಲಿ. ಸೊ ಅದ್ರಲ್ಲಿ ನನ್ನ ಲೈನ್, ನಾ ಸಿಕ್ಕಾಪಟ್ಟೆ ಚೋಟಿಯೋ, ನಿನ್ನ ಕೈಗೆ ಸಿಕ್ಕದ ಲೋಟಿಯೋ, ಅಂಡ್ ದೆನ್ ಮೇಲೆ ಈ ನಖರ ನನ್ನ ಬಿಠಾಕು, ನಾನಾ ಸುಠಾಕು, ಪಟಾಕಿ ಪೋರಿಯೋ, ನಾಟಿ ನಾಟಿ ಚೋರಿಯೋ, ಡಬಲ್ ಬ್ಯಾರಲ್ ಪಾಲಿಯೋ, ಅದೇ ಆಮೇಲೆ ಅದೇ ಹೊಸ ಜನರೇಷನ್ ಗೆ ಆಡ್ತೀರಾ, ಏಕಲವ್ಯ ಸಿನಿಮಾಗೆ ಆಡ್ತೀರಾ, ಅದು ಸಾಂಗ್ ಸೂಪರ್ ಹಿಟ್ ಆಗಿದೆ. ಎದೆ ಬಡಿತ, ಪ್ರೇಮ್ ಸರ್ ಅದು ಹೆಂಗಿತ್ತು, ಹೆಂಗೆ ಅಪ್ರೋಚ್ ಮಾಡಿದ್ರು, ಹೆಂಗ್ ಇಷ್ಟ ಆಯ್ತು? ಅದು ಅಗೇನ್ ಐ ಥಿಂಕ್ ಪ್ರೇಮ್ ಸರ್ ಅವ್ರ
ಗೆ ನಾನು ಹರಿಕೃಷ್ಣ ಸರ್ಗೆ ಟ್ರ್ಯಾಕ್ ಹಾಡೋ ಟೈಮ್ ಇಂದ ನನಗೆ ಅವ್ರ ಪರಿಚಯ. ಸೊ ಪ್ರೇಮ್ ಸರ್ ಮೂವೀಸ್ಗೆನೆ ಬಹಳಷ್ಟು ಹಾಡಿದ್ದೆ ನಾನು. ಅವರ DK ಅದೆಲ್ಲ ಸುಮ್ನೆ ನಕ್ಕಾಡ್ಕೊಂಡ್ ಬರ್ತಾನೆ ಕಮಲ್ ಹಾಸನ್ ಆತರ ಎಲ್ಲ ಹಾಡುಗಳು ಹಾಡಿದ್ದೆ. ಸೊ ಇದನ್ನು ಅಷ್ಟೇ, ಪ್ರೇಮ್ ಸರ್ ಇದ್ರು, ಅರ್ಜುನ್ ಜನ್ಯ ಸರ್ ಇದ್ರು. ಕಂಪೋಸಿಂಗ್ ಇದೆ ಬಂದು ಹಾಡ್ತೀರಾ ಅಂತ ಹೇಳಿದ್ರು. ಅಂಡ್ ಅದೇ ಹಾಡು ಕಂಪೋಸಿಂಗ್ ಟೈಮ್ ಅಲ್ಲಿ ಹಾಡಿದಂತ ಹಾಡು ಅದೇ ರಿಟೇನ್ ಆಗಿದ್ದಂತ ಹಾಡೋದು. ಮಾತಿಲ್ಲ ಕಥೆ ಇಲ್ಲ ಇನ್ನೇನಿದೆ, ಓ ಕೈ ಕಾಲು ನಿಲ್ಲಲ್ಲ ಏನಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಓಕೆ ಇದ್ರಲ್ಲಿ ಏನಂದ್ರೆ, ಈಗ ನೀವು ಚೆನ್ನಾಗಿ ಸಿಂಗ್ ಆಡ್ತೀರ, ಅಲ್ಲಿ ನೋಟ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಬಟ್ ಇಮೋಷನ್ ಹೆಂಗ್ ಕ್ಯಾರಿ ಮಾಡ್ತೀರಾ? ಈಗ ಸ್ಯಾಡ್ ಬೇಕು, ಒಂದು ಡ್ಯೂಯೆಟ್ ಬೇಕು, ಒಂದು ಜಾಲಿ, ಅದು ಇಮೋಷನ್ ಹೆಂಗ್ ಕನೆಕ್ಟ್ ಮಾಡ್ತೀರಾ? ಐ ಥಿಂಕ್ ಸಿಂಗರ್ಸ್ ಎಲ್ರು ಒಂಥರ ತೆರೆಯ ಹಿಂದಿನ ಆಕ್ಟರ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ ಅಲ್ಲೂ ಎಲ್ಲಾ ರೀತಿಯ ಇಮೋಷನ್ಸ್ ಇರತ್ತೆ. ಸೊ ಆ ಭಾಷೆನೂ ಗೊತ್ತಿದ್ದಾಗ ಅದು ಐ ಥಿಂಕ್ ಕನೆಕ್ಟ್ ಆಗಕ್ ಅಷ್ಟೇನ್ ಕಷ್ಟ ಆಗಲ್ಲ ಅನ್ಸತ್ತೆ ನಂಗೆ. ಆ ಸಂದರ್ಭನ ಕನೆಕ್ಟ್ ಮಾಡ್ತೀವಿ. ಅಂಡ್ ಹೆಚ್ಚಾಗಿ ಬಹಳಷ್ಟು ಇಮೋಷನ್ಸ್ ಅಂತ ಏನ್ ಇರಲ್ಲ, ಇರೋದೇ ಒಂದು ರೊಮ್ಯಾಂಟಿಕ್ ಫೀಲ್ ಇಲ್ಲ ಒಂದು ಸ್ಯಾಡ್ ಫೀಲ್. ತುಂಬಾ ರೇರ್ ನಮ್ಗೆ ಏನೋ ಒಂದು ರೋಷದಿಂದ ಹಾಡುವಂಥದ್ದು, ಕೋಪದಲ್ಲಿ ಇರುವಂತ ಅಂತ ಹಾಡು ಸಿಕ್ಕಿದೆ ನಂಗೆ, ಹಾಡಿದೀನಿ. ಸೊ ಆಗ ಸ್ವಲ್ಪ ಥ್ರೋ ಎಲ್ಲ ಜಾಸ್ತಿ ಬೇಕು. ಸೊ ಆಮೇಲೆ ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಇರ್ತಾರಲ್ಲ, ಸೊ ದೇ ಆಲ್ಸೋ ಹೆಲ್ಪ್. ಅದು ಯಾವ್ದು ಮೇಡಮ್ ರೌದ್ರದಲ್ಲಿ? ಆಕ್ಚುಲಿ ಫಸ್ಟ್ ಮೂವಿನೇ ನೀರ ಮಾಧವ ರಾಘವದಲ್ಲಿ ಭೂಮಿ ಬಾನು ಎಲ್ಲ ದೂರ ಅನಿಸೋದಿಲ್ಲ ಅಂತ ಒಂದ್ ಹಾಡು. ಅದ್ ಶುರು ಆಗುವಾಗ ತುಂಬಾ ಹ್ಯಾಪಿ ಮೂಡ್ ಅಲ್ಲಿ, ಅದ್ ಒಂದೇ ಹಾಡಲ್ಲಿ 3 ಡಿಫ್ರೆಂಟ್ ಇಮೋಷನ್ ಇತ್ತು. ಹ್ಯಾಪಿಯಾಗಿ ಹಾಡೋದು, ಅಂಡ್ ಆ ಹ್ಯಾಪಿ ಪೋರ್ಷನ್ ಆದ್ಮೇಲೆ ಕಟ್ ಆಗತ್ತೆ ಸಿನಿಮಾದಲ್ಲಿ. ಆಮೇಲೆ ಅದ್ ಇನ್ನೊಂದು ಸಂದರ್ಭದಲ್ಲಿ ಬರುತ್ತೆ ಒಂದು ಸ್ಯಾಡ್ ಪೋರ್ಷನ್, ಅದ್ ಸ್ವಲ್ಪ ಅಳ್ತಾ ಸಾಬಿಂಗ್ ಹಾಡೋದು. ಆಮೇಲೆ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲಿ ಆ ರೋಷದಿಂದ ಕೊನೆ ಇಲ್ಲದ ಅಂತ ಅದ್ರ ಜೋರಾಗಿ ಹಾಡುವಂತ. ಒಂದೇ ಸಿನಿಮಾದಲ್ಲಿ, ನನ್ನ ಮೊದಲ ಸಿನಿಮಾದಲ್ಲಿ ಒಂದೇ ಹಾಡಲ್ಲಿ ಈ ತರ ಎಕ್ಸ್ಪೆರಿಮೆಂಟ್. ನಿಮ್ಮ ಫೇವರೇಟ್ ಸಿಂಗರ್ ಯಾರು? ಬಹಳಷ್ಟು ಜನ. ಆಗ್ಲೇ ಹೇಳಿದಾಗೆ SPB ಸರ್ ಆಫ್ ಕೋರ್ಸ್, ಆಮೇಲೆ ಜಾನಕಿ ಅಮ್ಮ, ಚಿತ್ರಮ್ಮ, ದೆನ್ ನನ್ನ ಅಂದ್ರೆ ಮಂಗಳೂರಲ್ಲಿ ಇದ್ದಾಗೆಲ್ಲ ಬಹಳಷ್ಟು ಹಿಂದಿ ಹಾಡುಗಳನ್ನ ಕೂಡ ಹಾಡ್ತಾ ಇದ್ದೆ ನಾನು. ಸುಲತಾಜಿ, ಆಶಾಜಿ, ಕಿಶೋರ್ ಕುಮಾರ್, ರಫಿ ಅವರು, ಇವರ ಹಾಡುಗಳೇ ಜಾಸ್ತಿ ಕೇಳಿ ಕೇಳಿ ಬೆಳೆದವ್ರು. ಇವರೆಲ್ಲ ನನ್ನ ಫೇವ್ರೆಟ್ ಸಿಂಗರ್ಸ್. ನಿಮಗೆ ಮಂಗಳೂರಿಂದ ತುಳು ಬರುತ್ತಾ? ನಿಮಗೆ ತುಳು ಬರುತ್ತೆ. ನೀವು ಚಾಲಿಪುಲಿ ಒಂದು ಸಾಂಗ್ ಹಾಡಿದ್ರಿ? ಚಾಲಿಪುಲಿ ಹಾಡಿದ್ದೀನಿ. ಆಮೇಲೆ ಇನ್ನೊಂದು ಮಹಾಮಾಯೆ ಅಂತ ಹಾಡಿದ್ದೀನಿ. ಅದೇ ಮೇಡಮ್, ತುಳು ಸಾಂಗ್ ಒಂದು ಹೇಳ್ಬೋದಾ? ಅದೇ ಲೇಟೆಸ್ಟ್ ಆಗಿ ಹಾಡಿದಂತ ಮಗನೇ ಮಹೇಶ ಅನ್ನೋ ಚಿತ್ರಕ್ಕೆ ಕೋಸ್ಟಲ್ ವುಡ್ ಅವಾರ್ಡ್ ಕೂಡ ಬಂತು ಆ ಹಾಡಿಗೆ. ಚಂದನ ಸಿರಿ ನಡು ನಂದ ನೋಡು ಕೃಷ್ಣನ ಶೃಂಗಾರ, ಕನ ನೆಲಿಕೆ ಸಿರಿ ತೆಲಿಕೆ ಯಮುನೆದ ಕರೆ ಬರೆ ನಿನ್ನ ನಲಿಕೆ, ನಲಿಪುವ ಕೃಷ್ಣ ಚಂದನ ಸಿರಿ ನಡು ನಂದ ನೋಡು ಕೃಷ್ಣನ ಶೃಂಗಾರ. ಫುಲ್ ನೆನಪಿದಿಲ್ಲ. ಓಕೆ, ಈಗ ತುಳು ಕನ್ನಡ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಏನಾದ್ರು? ಸಿನಿಮಾಗಳಲ್ಲಿ ಅದು ಕನ್ನಡ, ತುಳು, ತಮಿಳ್, ತೆಲುಗು, ಬಟ್ ನಾಟ್ ದಟ್ ಬಿಗ್ ಬ್ಯಾನರ್ಸ್. ತಮಿಳ್, ತೆಲುಗು, ಕನ್ನಡದಿಂದಾನೇ ಡಬ್ ಆಗಿರುವಂತ ಹಾಡುಗಳು ಆತರ ಹಾಡಿದೀನಿ. ಬಟ್ ಸಿನಿಮಾ ಅಲ್ಲದೆ ಇರೋ ಈ ಹಾಡುಗಳು ಇರುತ್ತಲ್ಲ, ಲೈಕ್ ಆಲ್ಬಮ್ ಸಾಂಗ್ಸ್, ಅದು ಸುಮಾರು 16 ಭಾಷೆಗಳಲ್ಲಿ ಹಾಡಿದೀನಿ ನಾನು. 16 ಭಾಷೆ? 16 ಭಾಷೆ. ಓಕೆ ಓಕೆ ಓಕೆ. ಒಂದು ರೇರ್ ಭಾಷೆ ಅಂತ ನೆನಪಿದೆಯಾ? ಲಿರಿಕ್ಸ್ ಇಲ್ಲ? ಲಿರಿಕ್ಸ್ ಎಲ್ಲ ನೆನಪಿಲ್ಲ. ಅಂದ್ರೆ ಈಗ ಫ್ರೆಂಚ್ ಆತರ ಲ್ಯಾಂಗ್ವೇಜ್ ಇದೆಯಾ? ಇಲ್ಲ ಇಲ್ಲ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಆಮೇಲೆ ನಮ್ಮ ತುಳು, ಕೊಂಕಣಿ, ಆಮೇಲೆ ಇದು ಕೊಡಗು ಭಾಷೆ, ಬಡಗ ಅಂತ ಒಂದು ಭಾಷೆ, ಲಂಬಾಣಿ, ಆಮೇಲೆ ಬ್ಯಾರಿ ಭಾಷೆ ಅಂತ ಮಂಗಳೂರು ಕಡೆ ಅದು,
ಆಮೇಲೆ ಮರಾಠಿ ಹಾಡಿದೀನಿ, ಬೆಂಗಾಲಿ ಹಾಡಿದೀನಿ, ಇಂಗ್ಲಿಷ್ ಹಾಡಿದೀನಿ. then ಈ ತರ ರೂರಲ್ ಯಾವ್ದು. ಸೂಪರ್. ಈಗ ಸರಿಗಮಪ ಈಗ ನಡೀತಾ ಇದೆ ಅಲ್ವಾ, ಅದ್ರಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ನಮ್ ಟೀಮ್ ಅವರೇ ಫೇವ್ರೇಟ್ ಇರ್ತಾರೆ ನಂಗೆ. ಯಾರ ಹೆಸರು ಹೇಳ್ಬೋದು? ಈಗ ಸದ್ಯಕ್ಕೆ ಈ ಸೀಸನ್ ಅಲ್ಲಿ ಮೂಡ್ಬಿದ್ರೆಯ ಅಮಿಶ್ ನನ್ ಟೀಮ್ ಅಲ್ಲಿ ಇದಾರೆ. ಹಾಗೆ ಪುತ್ತೂರಿನ ಸಮನ್ವಿ ರೈ ಅಂತ ಇಬ್ರು ಚೆನ್ನಾಗಿ ಹಾಡ್ತಾರೆ. ಅವರಿಬ್ರು ನಿಮ್ಮ ಟೀಮ್ ಅವರಿಬ್ರಲ್ಲಿ ನೀವು ಬೆಸ್ಟ್ ಯಾರು ಚೂಸ್ ಮಾಡ್ತೀರಿ? ಇಬ್ರದ್ದು ಬೇರೆ ಶೈಲಿಯ ಹಾಡು. ಮೇಲ್ ಸಿಂಗರ್ ಅಂಡ್ ಫಿಮೇಲ್ ಸಿಂಗರ್, ಯು ಕೆನಾಟ್ ಚೂಸ್ ಬಿಟ್ವೀನ್ ದಮ್. ಸಮನ್ವಿ ಹ್ಯಾಸ್ ಬೋಲ್ಡ್ ವಾಯ್ಸ್, ಬಹಳ ಈ ಮೈ ನೇಮ್ ಬಸಂತಿ ಆ ತರ ಹಾಡುಗಳೆಲ್ಲ ಜಾಸ್ತಿ ಚೆನ್ನಾಗಿ ಹಾಡ್ತಾರೆ. ಅಮಿಶ್ ಇಸ್ ಮೋರ್ ವರ್ಸಟೈಲ್. ಇತ್ತೀಚೆಗೆ ತುಂಬಾ ಅವರ ಕೆಲವು ಇದು ವಿಡಿಯೋಸ್ ಎಲ್ಲ ವೈರಲ್ ಆಯ್ತು. ಗುರು ಸರ್ ನ ಫ್ಯಾನ್ ಅವರು ಬಹಳ. ಸೊ ಚೆನ್ನಾಗಿ ಮಾಡ್ತಾ ಇದಾರೆ ಇಬ್ರು, ಚೆನ್ನಾಗಿ ನಡೀತಾ ಇದೆ ಅವ್ರದ್ದು. ಟೋಟಲ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಮೇಡಮ್ ಸರಿಗಮಪ? ಟೋಟಲ್ ಜಡ್ಜಸ್ ಅವರಿಬ್ರು ಎಲ್ಲ ಹೇಳೋದಾದ್ರೆ ಟೋಟಲ್ ಎಕ್ಸ್ಪೀರಿಯನ್ಸ್? ನೈಸ್ ಎಕ್ಸ್ಪೀರಿಯನ್ಸ್. ನಮಗೂ ಅಷ್ಟೇ, ಅಂದ್ರೆ ನಾನ್ ಯಾವತ್ತೂ ಒಂದು ಟೀಚಿಂಗ್ ಫೀಲ್ಡ್ ಚೂಸ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬಟ್ ಇದ್ರ ಮೂಲಕ ನಮಗ್ ಗೊತ್ತಿರೋಂಥದ್ದು ಅವ್ರ ಜೊತೆ ಶೇರ್ ಮಾಡಿ ನಾವು ಅವರಿಂದ ಬಹಳಷ್ಟು ಕಲಿತೀವಿ. ಯಾಕಂದ್ರೆ ಕೆಲವು ಹಾಡುಗಳು ನಾವು ಹಾಡೇ ಇರಲ್ಲ. ಸೊ ಅವ್ರಿಗೆ ಹೇಳ್ಕೊಡೋ ನೆಪದಲ್ಲಿ ನಾವು ಏನೇನೋ ಕಲಿತೀವಿ, ಅಥವಾ ಯಾವ ಹಾಡ್ ಹಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹಾಡುಗಳು ಹುಡುಕಾಡಕ್ ಶುರು ಮಾಡ್ತೀವಿ. ಸೊ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಆಲ್ಸೋ. ಮೀನ್ ವೈಲ್ ಬಹಳಷ್ಟು ಒಳ್ಳೆ ಸಿಂಗರ್ಸ್ ಕೂಡ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ರು ಈ ಫ್ಯೂ ಸೀಸನ್ಸ್. ಮತ್ತೆ ಅಲ್ಲಿ ಸಾಕಷ್ಟು ದಿಗ್ಗಜರಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮೊಂದು ಒಪಿನಿಯನ್? ನಾನು ಎಲ್ಲಾರ ಜೊತೆ ಕೆಲಸ ಮಾಡ್ದಂತವಳು. ಮಹಾಗುರುಗಳು ಹಂಸಲೇಖ ಸರ್ ನಮಗೂ ಗುರುಗಳು. ಅದಲ್ಲದೆ ವಿಜಯ್ ಪ್ರಕಾಶ್ ಅವ್ರ ಜೊತೆ ಸುಮಾರು 13 ವರ್ಷಗಳಿಂದ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತೀನಿ, ಹಾಡ್ತೀನಿ. ವಿ ಪರ್ಫಾರ್ಮ್ ಟುಗೆದರ್. ಹೌದು, ಇಲ್ಲಿ ಅಷ್ಟೇ ಅಲ್ಲ, ಲೈಕ್ ಇಂಡಿಯಾ ಅಷ್ಟೇ ಅಲ್ಲ, ಅಮೆರಿಕಾ ಆತರ ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟಿದೀವಿ. ಸೊ ಅರ್ಜುನ್ ಜನ್ಯ ಸರ್ ಆಫ್ ಕೋರ್ಸ್. ನೈಸ್. ಅನುಶ್ರೀ ಅವರು ಲೈವ್ಲಿ ಆಗಿರ್ತಾರೆ ಇಡೀ ಅಟ್ಮಾಸ್ಫಿಯರ್. ನಮ್ದು ಶೂಟ್ ಕೆಲವೊಂದ್ಸಲ ಬೆಳಿಗ್ಗೆ 7:30 8 ಗಂಟೆಗೆಲ್ಲ ಶುರು ಮಾಡ್ತಾರೆ, ಬೇಗ ವೈಂಡ್ ಅಪ್ ಮಾಡ್ಬೇಕಂತ ಇದ್ರೆ. ಇಲ್ಲಾಂದ್ರೆ ನಾರ್ಮಲಿ 10-10:30 ಅಲ್ಲಿಂದ ಹಿಡಿದು ರಾತ್ರಿ 10:30 ವರೆಗೂ ಅವ್ರ ಎನರ್ಜಿ ಒಂದೇ ತರ ಇರುತ್ತೆ. ಎಲ್ಲೂ ನಾನ್ ನೋಡೇ ಇಲ್ಲ ಅವರು ಸಾಕಾಯ್ತು ಅಂತ ಹೇಳಿದ್ದು. ಸೊ ಶಿ ಕೀಪ್ಸ್ ದಿ ಎಂಟೈರ್ ಅಟ್ಮಾಸ್ಫಿಯರ್ ಲೈವ್ಲಿ. ಓಕೆ. ಈಗ ಶೂಟ್ ಇಲ್ಲದಾಗ ನೀವು ಅನುಷ್ಠೆ ಏನ್ ಮಾತಾಡ್ಕೊತೀರಿ ಫ್ರೀ ಇರುವಾಗ? ಫ್ರೀ ಇರುವಾಗ ಜಾಸ್ತಿ ಮಾತೇ ಆಡಲ್ಲ ಅನ್ಸುತ್ತೆ. ಫ್ರೀ ಟೈಮ್ ಅಲ್ಲಿ ಏನೋ ನಮ್ಗೆ ಸಿಗೋದೇ ಕಡಿಮೆ ಫ್ರೀ ಟೈಮ್ ಅಲ್ವಾ. ಸೊ ವಿ ಜಸ್ಟ್ ರಿಲ್ಯಾಕ್ಸ್. ಆಮೇಲೆ ಸಿದ್ಲಿಂಗದ ಒಂದು ಸಾಂಗ್ ಎಲ್ಲೆಲ್ಲೋ ಅದು ಸೂಪರ್ ಹಿಟ್ ಆಯ್ತು. ಅದು ಹೆಂಗೆ, ಯಾರ ಅಪ್ರೋಚ್? ಇವರು ಅನೂಪ್ ಸಿಲಿನ್ ಅವರು. ನಮ್ಗೆ ಹೆಚ್ಚಾಗಿ ಮ್ಯೂಸಿಕ್ ಡೈರೆಕ್ಟರ್ ಇಂದಾನೇ ಕಾಲ್ ಬರೋದು ಹೆಚ್ಚಾಗಿ, ಬಿಕಾಸ್ ಅವರೇ ಡಿಸೈಡ್ ಮಾಡ್ತಾರೆ ಈ ಹಾಡಿಗೆ ಯಾರು ವಾಯ್ಸ್ ಸೂಟ್ ಆಗತ್ತೆ. ಸೊ ಈ ಹಾಡು, ಪರ್ಟಿಕ್ಯುಲರ್ ಹಾಡು ಎಲ್ಲೆಲ್ಲೋ ಓಡುವ ಮನಸ್ಸೆ ಡ್ಯೂಯೆಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅಂಡ್ ಇಬ್ರತ್ರನು, ಅಂದ್ರೆ ಮೇಲ್ ಸಿಂಗರ್ ಹತ್ರನು ನನ್ ಹತ್ರನು ಫುಲ್ ಹಾಡುಗಳನ್ನೇ ಹಾಡಿದ್ರು. ಆಮೇಲೆ ಯಾವ ಲೈನ್ ಬೇಕು ನಾವು ಮ್ಯಾಚ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಇಡೀ ಹಾಡು ಹಾಗೆ ಇಷ್ಟ ಆಯ್ತು. ಸೊ ಮೇಲ್ ವರ್ಷನ್ ಸೆಪರೇಟ್, ಫಿಮೇಲ್ ವರ್ಷನ್ ಸೆಪರೇಟ್ ಆಗಿ ಎಲ್ಲೆಲ್ಲೋ ಓಡುವ ಮನಸ್ಸೆ ಓ ಯಾಕಿಂತ ಹುಚ್ಚುಚ್ಚು ವರಸೆ, ಇಲ್ಲದ ಸಲ್ಲದ ಸಲಿಗೆ ಹೋದಲ್ಲಿ ಬಂದಲ್ಲಿ ತರವೆ, ಹರುಷವ ಮುಂದಿಡುವೆ ವ್ಯಸನವ ಬೆಂದಿಡುವೆ, ಬಂದರು ಅಳುವು ನಗುವ ತನನ. ಆಮೇಲೆ ಮೇಡಮ್ ಒಂದು ಕ್ಯೂರಿಯಾಸಿಟಿ, ಈಗ ಲೈವ್ ಕನ್ಸರ್ಟ್ ಅಲ್ಲಿ ನೀವು ಫೇಸ್ ಮಾಡೋ ಚಾಲೆಂಜಸ್ ಏನು ಈ ಸ್ಟುಡಿಯೋಗಿಂತ? ಅಲ್ಲಿ ಏನು ಫೇಸ್ ಮಾಡ್ತೀರಿ? ಒಂದೊಂದು ಸ್ಟೇಜ್ ಒಂದೊಂದ್ ತರ. ಈಗ ಪ್ರತಿ ಸ್ಟೇಜ್ ಹೋಗೋಕ್ ಮುಂಚೆ ಆ ಒಂದು ಬಟರ್ಫ್ಲೈಸ್ ಇನ್ ದ ಸ್ಟಮಕ್ ಅಂತ ಹೇಳ್ತೀವಲ್ಲ, ಅದಿದ್ದೇ ಇರುತ್ತೆ. ಸೌಂಡಿಂಗ್ ಯಾವ ತರ ಇರ್ಬೋದು, ಕೆಲವೊಂದ್ಸಲ ಸೌಂಡ್ ಚೆಕ್ ಗೆನೆ ಟೈಮ್ ಇರಲ್ಲ. ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬ್ಯಾಲೆನ್ಸ್ ಆದ್ರೇನೆ ಅದು ಸಂಗೀತ ತರ ಕೇಳುತ್ತೆ, ಇಲ್ಲಾಂದ್ರೆ ಬರೀ ಶಬ್ದ ಆಗಿರುತ್ತೆ. ಸೊ ಕೆಲವೊಂದ್ಸಲ ಎಲ್ಲಾರ್ಗು ಸೌಂಡ್ ಚೆಕ್ ಮಾಡುವಷ್ಟು
ಟೈಮ್ ಇರಲ್ಲ. ಅದಕ್ಕೆ ನಮ್ ಕಾನ್ಸರ್ಟ್ಗೆ ಹಿಂದೆ ಏನಾದ್ರು ಸಭಾ ಕಾರ್ಯಕ್ರಮನೋ ಏನಾದ್ರು ಇದ್ದಿರ್ಬೋದು. ಸೊ ಈ ಎಲ್ಲಾ ಚಾಲೆಂಜಸ್ ನಡುವೆ ಹಾಡೋದು, and ನಮ್ ವಾಯ್ಸ್ ನಮ್ಗೆ ಕೇಳ್ತಾ ಇರಲ್ಲ, ಆದ್ರೂ ಹಾಡ್ಬೇಕು ಅಂದ್ರೆ ಶ್ರುತಿ ಸೇರ್ಸೋದೇ ಕಷ್ಟ ಆಗಿರುವಂತ ಸಂದರ್ಭಗಳು ಇರುತ್ತೆ. ನಮ್ ವಾಯ್ಸೇ ನಮ್ಗೆ ಕೇಳ್ತಾ ಇರಲ್ಲ. ಬಟ್ ಆಡಿಯನ್ಸ್ಗೆ ನಾವ್ ಇದನ್ನೆಲ್ಲ ತೋರ್ಸ್ಕೊಳಕ್ ಆಗಲ್ಲ. ಸೊ ನಗ್ನಗ್ತಾ ಹಾಡ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ. ಲಾಟ್ ಆಫ್ ಚಾಲೆಂಜಸ್. ಈಗ ನೀವು ಔಟ್ ಆಫ್ ಇಂಡಿಯಾ ಎಲ್ಲ ಹೋಗಿದ್ದೀರಿ. ಈಗ ಒಂದು ನೆನಪಾಗುವ ಯಾವ್ದಾದ್ರು ನಿಮಗೆ ಘಟನೆ ನೆನಪಿದೆ ಔಟ್ ಆಫ್ ಇಂಡಿಯಾ ಹೋದಾಗ? ಫ್ಯಾನ್ಸ್ ಮೀಟ್ ಮಾಡಿರ್ಬೋದು ಅಥವಾ ಏನಾದ್ರು ಒಂದು ಘಟನೆ? ಅಫ್ಕೋರ್ಸ್ ಕನ್ನಡಿಗರಲ್ವಾ, ಅಲ್ಲಿ ಅವ್ರಿಗೆ ಕನ್ನಡ ಹಾಡುಗಳು ಕೇಳೋದು ತುಂಬಾ ರೇರ್, ಅಥವಾ ಕನ್ನಡಿಗರು ಬರೋದೇ ತುಂಬಾ ಅಪರೂಪ. ಇಂಥ ಒಂದು ಗೆಟ್ ಟುಗೆದರ್ ಆಗುವಂಥದ್ದೇ ಕಡಿಮೆ ಅಲ್ಲಿ. ಸೊ ಬಹಳಷ್ಟು ನಮ್ಮನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಾವ್ ಇಲ್ಲಿಂದ ಅಲ್ಲಿ ಹೋದಾಗ ಬಹಳ ಪ್ರೀತಿ ಕೊಡ್ತಾರೆ. ಬಟ್ ತುಂಬಾನೇ ನೆನಪಾಗುವಂಥದ್ದು ಅಂದ್ರೆ ಅದು ತೆಲುಗು ಕಾನ್ಸರ್ಟ್ ಆಗಿತ್ತು. ವಿಜಯ್ ಪ್ರಕಾಶ್ ಅವರು ನಾನು ಪರ್ಫಾರ್ಮ್ ಮಾಡಿದಂಥದ್ದು ಅಮೆರಿಕಾದ ಮಿಲ್ ಪೀಟರ್ಸ್ ಅಂತ ಬೇ ಏರಿಯಾದಲ್ಲಿ ಆದಂತ ಶೋ. ಫುಲ್ ತೆಲುಗು ಕಾನ್ಸರ್ಟ್. ಅಂಡ್ ಅವ್ರಿಗೆ ವಿಜಯ್ ಪ್ರಕಾಶ್ ಅವರು ತುಂಬಾ ಚೆನ್ನಾಗ್ ಗೊತ್ತು, ಬಟ್ ನಾನ್ ತೆಲುಗಿನಲ್ಲಿ ಅಷ್ಟು ಏನು ಪಾಪ್ಯುಲರ್ ಅಲ್ಲ. ಸೊ ಕನ್ನಡ ಹುಡುಗಿ ತೆಲುಗು ಹೇಗ್ ಹಾಡ್ಬೋದಪ್ಪ ಅಂತ ಅವ್ರಿಗೆ ಸ್ವಲ್ಪ ಇತ್ತು. ಅಂಡ್ ಕಾನ್ಸರ್ಟ್ ಎಲ್ಲ ಆದ್ಮೇಲೆ ಎಲ್ರು ಎದ್ ನಿಂತ್ಕೊಂಡು, ಫುಲ್ ಹಾಲ್ ಎದ್ ನಿಂತ್ಕೊಂಡು ನನ್ಗೆ ಅಂದ್ರೆ ಸ್ಟ್ಯಾಂಡಿಂಗ್ ಒವೇಶನ್ ಕೊಟ್ರು. ನಮ್ಮ ತೆಲುಗು ಹುಡುಗಿ ಅಂತಾನೆ ನಮ್ಗ ಅನ್ಸ್ತು. ಎಲ್ಲೂ ಕೂಡ ತೆಲುಗು ಬರಲ್ಲ ಅಂತ ಅನ್ಸ್ಲಿಲ್ಲ. ಅಷ್ಟು ಚೆನ್ನಾಗಿ ಹಾಡಿದ್ರಿ ಅನ್ನೋ ಒಂದು ಅಪ್ರಿಸಿಯೇಷನ್ ಸಿಕ್ತು. ಸೊ ಗ್ರೇಟ್ ಎಸ್, ಗ್ರೇಟ್ ಮೂಮೆಂಟ್. ಈಗ ಹೊಸಬ್ರು ಬರ್ತಾ ಇದಾರೆ ಅಂದ್ರೆ ನಿಮ್ಮ ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೊಸ ಸಿಂಗರ್ ಏನ್ ಮಾಡಬಾರ್ದು ಅಂತ ನೀವು ಹೇಳ್ತೀರಿ? ಇಂಥದ್ದು ಮಾಡಬಾರ್ದು, ಎಂಥದ್ದು ಮಾಡಬಾರ್ದು ಅಂದ್ರೆ ತುಂಬಾನೇ ಅರ್ಜೆಂಟ್ ಅಲ್ಲಿ ಇರಬಾರ್ದು. ಅಂದ್ರೆ ಯಾವ್ದು ಓವರ್ ನೈಟ್ ಆಗಲ್ಲ. ಸಕ್ಸಸ್ ಅನ್ನೋದು ಈಗ ಒಂದ್ ಹಾಡಲ್ಲಿ ಅವ್ರು ಪಾಪ್ಯುಲರ್ ಆದ್ರು ಅನ್ಕೊಳ್ಳಿ, ಒಂದು ಜರ್ನಿ ಅಂದ್ರೆ ಒಂದು ಸಸ್ಟೈನ್ಡ್ ಜರ್ನಿ, ಮ್ಯೂಸಿಕಲ್ ಕರಿಯರ್ ಇರ್ಬೇಕಂದ್ರೆ ಅವ್ರಿಗೆ ತುಂಬಾನೇ ತಾಳ್ಮೆ ಬೇಕು. ಒಂದ್ ಹಾಡು ಹೇಗೋ ಸಕ್ಸಸ್ ಆಗ್ಬೋದು, ಬಟ್ ಇನ್ನೊಂದ್ ಹಾಡೇನು, ಮುಂದಿಂದೇನು, ಅದಕ್ಕೆ ತುಂಬಾನೇ ಹಾರ್ಡ್ ವರ್ಕ್, ಡೆಡಿಕೇಶನ್ ಇರ್ಬೇಕು. ಸೊ ಯಾವ್ದೇ ಒಂದು ಏನೋ ಸಕ್ಸಸ್ ನ ತಲೆ ಮೇಲೆ ನೋಡ್ದೆ, ಅದನ್ನ ಹೃದಯದಲ್ಲಿ ಇಟ್ಕೊಂಡು ಅದನ್ನ ಒಂದು ಏನು ಮೋಟಿವೇಶನ್ ಆಗಿ ತಗೊಂಡ್ ಹೋಗ್ಬೇಕಷ್ಟೇ ಹೊರತು ಎಲ್ಲ ಇಲ್ಲಿಗೆ ಮುಗೀತು ಅಂತ ಅನ್ಕೋಬಾರ್ದು ಅಷ್ಟೇ. ಓಕೆ, ಈಗ ಒಬ್ರು ಒಳ್ಳೆ ಸಿಂಗರ್ ಇದಾರೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಓದಿದ್ದಾರೆ, ಶಾಸ್ತ್ರೀಯ ಸಂಗೀತ ಎಲ್ಲ ಮಾಡಿದ್ದಾರೆ, ಅವ್ರ ಅಪರ್ಚುನಿಟಿಗೆ ಏನ್ ಮಾಡ್ಬೇಕು? ಹೆಂಗ್ ಅವರು ಅಪರ್ಚುನಿಟಿ ಪಡ್ಕೊಂಡು? ಈಗ ಆಪರ್ಚುನಿಟೀಸ್ಗೆ ಏನು ಕೊರತೆ ಇಲ್ಲ. ಅದೇ ಎಷ್ಟೊಂದು ಈಗ ಸರಿಗಮಪನೇ ಒಂದು ವೇದಿಕೆ, ಎಷ್ಟೊಂದ್ ಜನ ಆಚೆ, ಈಗ ಸಂಜಿತ್ ಹೆಗ್ಡೆ ಆಗ್ಲಿ, ಇವರೆಲ್ಲ ನಮ್ಮ ಸರಿಗಮಪ ಇಂದಾನೆ ಬಂದಂತ ಟ್ಯಾಲೆಂಟ್ಸ್. ಸೊ ಅವರಲ್ಲಿ ಸ್ವಂತಿಕೆ ಏನಾದ್ರು ಇದ್ರೆ ಅವರು ಸಿನಿಮಾ ಫೀಲ್ಡ್ ಬರ್ತಾರೆ. ಬರೀ ಏನೋ ಆ ಹಾಡು ಕೇಳೋದು ಅದ್ ಮಾತ್ರ ಏನೋ ಇಮಿಟೇಟ್ ಮಾಡೋದು, ಅದನ್ನೇ ಹಾಡೋದಾದ್ರೆ ಅವರಿಗೆ ಹೊಸ ಹಾಡು, ಅವ್ರಿಗೆ ಸಿಕ್ಕಂತ ಹಾಡನ್ನ ಹೇಗ್ ಪ್ರೆಸೆಂಟ್ ಮಾಡ್ಬೇಕು ಗೊತ್ತಾಗಲ್ಲ. ಪರ್ಸನಲ್ ಕಾಂಟ್ರಿಬ್ಯೂಷನ್ ಇರಬೇಕು. ಹೌದು, ಈ ತರನು ನಾನ್ ನೋಡಿದೀನಿ. ಅಲ್ಲಿ ಚೆನ್ನಾಗ್ ಹಾಡ್ತಾರೆ, ಬಟ್ ರೆಕಾರ್ಡಿಂಗ್ ಸ್ಟುಡಿಯೋಗ್ ಬಂದಾಗ ಹೊಸ ಹಾಡ್ದಾಗ ಅವ್ರಿಗೆ ಯಾವ ತರ ಟೋನ್ ಅಲ್ಲಿ ಹಾಡ್ಬೇಕು, ಅವ್ರ ವಾಯ್ಸೇ ಅವ್ರಿಗೆ ಗೊತ್ತಿರಲ್ಲ, ಬ್ಲಾಂಕ್ ಆಗ್ತಾರೆ. ಏನ್ ಇಮೋಷನ್ ಕೊಡ್ಬೇಕು, ಹೇಗ್ ಹಾಡ್ಬೇಕು ಅಂತಾನೆ ಕ್ಲೂಲೆಸ್ ಆಗಿರ್ತಾರೆ. ಸೊ ಅದಕ್ಕೆ ಬಹಳಷ್ಟು ಜನ ಸ್ಟೇಜ್ ಸಿಂಗರ್ಸ್, ಪ್ಲೇಬ್ಯಾಕ್ ಸಿಂಗರ್ಸ್ ಆಗಕ್ಕಾಗಲ್ಲ, ಅಥವಾ ಪ್ಲೇಬ್ಯಾಕ್ ಸಿಂಗರ್ಸ್ ಕೆಲವರು ಸ್ಟೇಜ್ ಅಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಎರಡನ್ನು ಬ್ಯಾಲೆನ್ಸ್ ಮಾಡೋರು ತುಂಬಾ ಕಮ್ಮಿ ಅನ್ಸುತ್ತೆ. ನಿಮ್ಮಂತವ್ರು ತುಂಬಾ ಕಮ್ಮಿ, ಎರಡು ಬ್ಯಾಲೆನ್ಸ್ ಮಾಡೋರು. ಥ್ಯಾಂಕ್ ಯು. ಈಗ ನೀವು ಇಂಗ್ಲಿಷ್ ಆಲ್ಬಮ್ ಸಾಂಗ್ ಎಲ್ಲ ಕೇಳ್ತೀರಾ? ಕೇಳ್ತೀನಿ. ನಿಮ್ ಫೇವರೇಟ್ ಯಾವುದು ಇಂಗ್ಲಿಷ್? ನನಗೆ ಶಕೀರಾ ಅವರು ತುಂಬಾ ಫೇವರೇಟ್, ಅವರ ಹಾಡುಗಳು. ನಿಮ್ಮ ಧ್ವನಿಯಲ್ಲಿ ಕೇಳೋದಾದ್ರೆ ಟ್ರೈ ಮಾಡಿ, ಆಡಿಯನ್ಸ್ ಗೋಸ್ಕರ. ಸಾಮನ ಎ ವಕ ವಕ ಎ ಸಾಮನ. ಮಾಡ್ಬೇಕು. ಐ ಥಿಂಕ್ ನನ್ಗೂ ಬಹಳಷ್ಟು ನನ್ ಮನ್ಸಲ್ಲಿದೆ ಏನೇನೋ ಮಾಡ್ಬೇಕಂತ. ಈಗ ಸಮಯ ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ, ಬಟ್ ಎಸ್ ಇನ್ನು ಬಹಳಷ್ಟು ಟೈಮ್ ಇದೆ, ನೋಡೋಣ ಏನೇನ್ ಮಾಡ್ಬೇಕಾಗುತ್ತೆ.
ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.